A land dispute has emerged in Rattigiri village of Kundgol Taluk, Dharwad district, where 18 families have alleged that the Taluk administration is pressuring them to vacate land identified for the construction of an Indira Gandhi residential school. The families claimed that the government has allocated 3 acres and 5 guntas in survey number 10 for the school. They stated that in the year 2001, the government itself built houses for them under the Navagrama housing scheme on 10 guntas of the same land through the efforts of former MLA and minister late C.S. Shivalli. They explained that the houses later became unsafe due to heavy rains, forcing them to move temporarily, and later they returned and constructed sheds. They pointed out that they have been paying Gram Panchayat taxes since 2001 and were provided basic facilities such as electricity and roads. The families questioned why they have now been treated as encroachers and raised concerns over how the government could have paid the contractor if the houses were not officially approved. They maintained that they have no objection to the school but requested the government to use the vacant land nearby and to provide alternative rehabilitation. Responding to the allegations, Kundgol Tahsildar clarified that the 3 acres and 5 guntas were reserved for the Indira Gandhi residential school in 2018 and belonged to the revenue department. He stated that the Gram Panchayat has no authority to grant ownership rights and assured that any official document submitted by the families would be examined. Reported by Kalmesh Mandyal. ಸಾಮಾನ್ಯ ಒಂದು 25-30 ವರ್ಷದಿಂದ ಇಲ್ಲಿದ್ದೀವಿ 2002-3ರಾಗ ಇಲ್ಲಿದ್ದೀವಿ 2002-3ರಾಗ ಇಲ್ಲೇ ಇದು ಮಾಡ್ಕೊಂಡು ಇಲ್ಲಿದ್ದೀವಿ ಇದನ್ನು 2002-3ರಾಗ ನವಗ್ರಾಮ ಅಂತಂದು ಶಿವಳ್ಳಿ ಸಾಹೇಬರು ಮಾಡಿಕೊಟ್ಟ ಮೇಲೆ ಇಲ್ಲೇ ವಾಸವಾಗಿ ಇದ್ವಿ ಹೊಳ್ಳಿ ಒಂದಿಷ್ಟು ಜನ ಅಲ್ಲಿಕ್ಕೆ ಇದು ಮನೆ ಬಿದ್ದ ಮೇಲೆ ಸ್ಥಳಾಂತರ ಆಗ್ಯಾರ ಇಲ್ಲೇ ಮತ್ತೆ ಕಟ್ಟಿಸ್ಬೇಕಂತಂದ್ರೆ ಸ್ಥಳಾಂತರ ಅಂತಲ್ಲ ತಗಡು ಹಾಕೊಂಡಿದ್ರು ಈಗ ಮತ್ತೆ ಕಟ್ಟಿಸ್ಬೇಕಂತಂದ್ರೆ ಕಲ್ಲು ಬಣ್ಣನೇ ಹೆರ್ಸೈತಿಲ್ಲ ಇವರು ಒಂದು 2 ತಿಂಗಳಾತ್ರಲ್ಲ ಬಂದಿಲ್ಲ ಕಡಾತಾರಲ್ಲ ಕಾಂಟ್ರಾಕ್ಟರ್ ಇಲ್ಲೇ ಇಂದ್ರಾವಸ್ತಿ ಸಾಲಿ ಬಂದೈತ್ರಿ ಫಸ್ಟಿಗೆ ಸಂಶಿಗೆನ ಬೈತಂತ್ರಿ ಅಲ್ಲೆಲ್ಲ ಜಾಗ ಇಲ್ಲದಕ್ಕೆ ಇಲ್ಲಿ ನಮ್ಮೂರಿಗೆ ಬಂದಾರ್ರಿ ನಮ್ಮೂರಿಗೆ ಬಂದು ಇಲ್ಲೇ ಕಟ್ಟಿಸ್ಬೇಕಂತಾರ ನಾವು ಇಲ್ಲಿ ಐತ್ರಿ ಅಲ್ಲಿ 2 ಎಕರೆ ಜಮೀನು ಐತಿ 2 ಎಕರೆ 35 ಗುಂಟೆ ಇಲ್ಲೇ ಐತಿ ಇಲ್ಲೇ ಐತ್ರಿ 2 ಎಕರೆ 35 ಗುಂಟೆ ಇಲ್ಲೇ 26 ಗುಂಟೆ ಐತಿ ಅವ್ರಿಗೆ ಜಾಗ ಸಾಕಷ್ಟು ಐತಿ ಆದ್ರೆ ಅವ್ರು ಈ 18 ಜನರ ಟಾರ್ಗೆಟ್ ಮಾಡತ್ತಾರ ಬಡವ್ರನ್ನ ಟಾರ್ಗೆಟ್ ಮಾಡತ್ತಾರ ಅದು ನಮಗೆ ಅದು ತಿಳಿವಲ್ದು ಎದ್ರ ಸಂಬಂಧ ಇವ್ರನ್ನ ಟಾರ್ಗೆಟ್ ಮಾಡೋದು ಅರ್ಥ ಆಗಲ್ದು ಸಾಲಿ ಇರ್ಬೇಕ್ರಿ ಸಾಲಿ ಇದ್ರೆ ನಮ್ಮ ಮಕ್ಕಳ ಭವಿಷ್ಯ ಆಕತ್ತಲ್ಲ ನಾವು ಸಾಲಿನ ಇರಲಿ ನಮ್ಮ ಊರು ಇಂಪ್ರೂವ್ ಆಕತಿ ಎಲ್ಲ ಆಕತಿ ಆದ್ರೆ ಇವರು ಈ ಮನೆ ಕೆಡವಿ ಸಾಲಿ ಕಟ್ಸ್ತಾರಂದ್ರೆ ಅದಕ್ಕೆ ವಿರೋಧ ನಮ್ಮದು ಅಂತ ಐತಲ್ರಿ 26 ಗುಂಟೆ ಬಳಸ್ಕೊಳ್ರಿ ಯಾರು ಬೇಡ ಅಂತಾರ 3 ಎಕರೆ 2 ಎಕರೆ 35 ಗುಂಟೆ ಐತ್ರಿ ಇದು 26 ಗುಂಟೆ ಬೇರೆ ಕಡೆಗೆ ಇಲ್ರದ ಅಟ್ಯಾಚ್ಡ್ ಅದ ಎರಡು ಸೇರಿ ಐತ್ರಿ ಅದು ಹೌದ್ರಿ ಈ ಸಾಮಾನ್ಯ ಒಂದು ಇದು 15 ಗುಂಟೆ ಬಿಟ್ಟು ಮಾಡ್ಕೊ ಅಂತ ಹೇಳ್ತೀವಿ ನಾವು ಅದಕ್ಕೆ ಅವ್ರು ಒಪ್ಪವಲ್ರಿ ಹ್ಞೂ ರೀ ನಾವು ಸತ್ಯಾಗ್ರಹ ಕುಂದಿರ್ತೀವಿ ರೀ ನಾವು ತಹಶೀಲ್ದಾರ್ ಆಫೀಸ್ ಮುಂದೆ ಕುಂದಿರ್ತೀವಿ DC ಆಫೀಸ್ ಮುಂದೆ ಕುಂತೀವಿ ದಯಾಮರಣ ಹೋರಾಟ ಮಾಡ್ತೀವಿ ನಾವು ಎದಕ್ಕೆ ಹೆದರಂಗಿಲ್ಲ ಅದು ಬೇಕಾದಾಗಲಿ ಭಾಳ ಅಂದ್ರೆ ನಮ್ಮನ್ನು ಕೊಲ್ಬೋದು ಇದಕ್ಕಿಂತ ಹೆಚ್ಚಿಂದ ಏನು ಮಾಡೋಕ್ಕಾಗಲ್ಲ ಹಾಂ ಇದಕ್ಕೆ ಶಾಸಕರನ್ನು ಇಲ್ಲಿಂತ ಬರವಲ್ರು ಬಂದು ನಮ್ಮನ್ನೇನು ಇಲ್ಲಿ ಕಷ್ಟ ಸುಖ ಕೇಳವಲ್ರು ಜನಪ್ರತಿನಿಧಿಗಳು ಯಾರು ಬರವಲ್ರು ಅವ್ರಂತಲ್ಲ ಯಾರು ಬರವಲ್ರು ಇವರು ಅನಾಥರಾಗಿ ಹೋಗಿವ್ರಿ ಅನಾಥರಾಗೆ 2 ತಿಂಗಳಾಗೈತೆ ರೀ ಈ ಸರ್ಕಾರದವ್ರು ಒಂದು ಬೇರೆ ಕಡೆ ಜಾಗ ಕೊಡ್ತೀವಿ ಏನಾರ ಆಶ್ವಾಸನೆ ಕೊಟ್ಟರ ಅಲ್ಲ ಸರ್ ಅವ್ರು ಭಾಳ ಅಂದ್ರೆ ಜಾಗ ಕೊಡ್ಬೋದು ಮನೆ ಕಟ್ಟಿ ಕೊಡಕತ್ತೇನ್ರಿ ಅವ್ರಿಗೆ ಇದ್ದು ಮನೆನೇ ಕೆಡ್ವಾಕತ್ತಾರ ಅವರು ಮತ್ತು ಇನ್ನೇನು ಮನೆ ಕಟ್ತಾರೆ ಅವರು ಇದ್ದಿದ್ದು ಮನೆನ ಕೆಡ್ವಾಕತ್ತಾರ ಮತ್ತು ಇನ್ನೇನು ಕಟ್ಟಿ ಕೊಡ್ತಾರೆ ಅವರು ಆಗಂಗಿಲ್ಲ ಅವ್ರ ಕಡೆ ಮಾಡೋಕೆ ಅಲ್ರಿ ನಮ್ಮ ಊರಿಗೆ ಬಂದು ಕಷ್ಟ ಸುಖನೇ ಕೇಳವಲ್ರಿ ಬಡವ್ರದ್ದು ಅದು ಇನ್ನೇನಂತ ಮನೆ ಕಟ್ಟಿ ಕೊಡ್ತಾರೆ ಅವರು ನಾನು ಪಂಚಾಯತಿಯಾಗ ಸಾಹೇಬರು ಮಾಡಿದ್ರಿ ನಾವು ಏನು ಮಾಡಿದ್ರಿ ಅಂದ್ರೆ ಮೀಟಿಂಗ್ನ್ಯಾಗ ಆಗಿಲ್ಲಮ್ಮ ಅಂತ ಹೇಳಿದರು ಪಂಚಾಯತಿಯಾಗ ಆಗಿಲ್ಲ ಅಂದಿಂದ 18 ಮಂದಿಗೆ ಹೇಳಿದ್ರಿ ನಾನು ಬಂದು ಹಿಂಗೆ ಆಗಿಲ್ಲ ಅಂತ ಹೇಳಿದ್ರಿ ಅವರು ಏನು ಮಾಡಿದ್ರು ಪಾಪ ಮಾಡ್ಕೊಂಡು ಬಂದರು ಉಳ್ಕಿದ್ದು ನಾನು ಮುಂದೆ ಹೋಗೋದು ಗೊತ್ತಾಗಲಿಲ್ಲ 18 ಮಂದಿ ರೀ ಹಾಕಿಸ್ಕೊಟ್ಟಿದ್ರಿ ಹಾಕಿಸ್ಕೊಟ್ಟಿದ್ದು ಬಿದ್ದುಬಿಟ್ರು ರೀ ಏನಾರ ಮಾಡಿ ನಾನು ಮೆಂಬರ್ ಇದ್ರಿ ಅವಾಗ ಹಿಂದೆಗಡೆ ನಾ ಅಧ್ಯಕ್ಷರಾದ್ದೀನಿ 3 ವರ್ಷ ನಾ ಅಧ್ಯಕ್ಷರಾಗೇನಿ ಈಗ ಏನಂತಾರೆ ಸರ್ಕಾರದವ್ರು ನಿಮ್ಗೆ ಸರ್ಕಾರದವರು ಏನಂತಾರೆ ಅಂದ್ರೆ ಮನೆ ಬಿಡ್ರಿ ಮಾಡಲ ಈ ಜಾಗ ಬಿಡ್ರಿ ಇದನ್ನು ಸಾರಿಗೆ ಬೇಕು ಅಂತಾರೆ ಮುಂದೆ ಜಾಗ ಐತಲ್ರಿ ಇದ್ರ ಮನೆ ಹಿಂದೆ ಜಾಗ ಐತಲ್ಲ ಯಾಕೆ ತೊಗೊಬೇಡದ್ರಿ
ಇನ್ನೂ ಜಾಗವಿರ್ಲಿಕ್ರ ಈ ಮನೆ ಕೀಳಿಸ್ರಿ ಮಾಡಿಟ್ಟಿದ್ದೈತಲ್ರಿ ನಾವು ಮಾಡಿಟ್ಟಿದ್ದೈತಿ ಅಲ್ಲದು. ಈಗ ಒಬ್ಬರು ಹೋಗ್ಯಾರ ಅಂದ್ರೆ ಮನ್ಯಾಗ ಒಬ್ರು ಸತ್ತಾರ ಅಂದ್ರೆ ಆ ಮನೆಯೇ ಬಿಡ್ಬೇಕನ್ರಿ ಅವರು. ಶಿವಳ್ಳಿ ಇದು ಸಾಹೇಬ್ರು ಮಾಡಿ ಹೋಗ್ಯಾರ ಅಂದ್ರೆ ನಾನು ಸಹಿ ಹಾಕಿದನಲ್ರಿ, ಪಂಚಾಯತಿ ಸಹಿ ಹಾಕ್ಯದೇನ್ರಿ ನಾನು. ಈಗ ಅವ್ರನ್ನ ಈಗ ನಾ ಇದ್ದು ಅವ್ರು ಸತ್ತಾರ, ನಾ ಇದ್ದು ನಾನು ಆಗಂಗಿಲ್ಲ ನೋಡ್ರಿ. ಇನ್ನೇನು ಮಾಡ್ತೀನಿ ಅಂದ್ರೆ ಅವ್ರಿಗೆ ಏನೋ ಮಾಡ್ತಾರ ಬಂದು ಕೆಡವ್ತಾರ ಅಂದ್ರೆ ನಾನು ಅಣಿಗಾರಾಗಿ ನಿಂತತ್ತನ್ರಿ. ನಾನು ನನ್ನ ಜರ ಹೋಗ್ರಿ ನಿನ್ನ ಜನ್ಮ ಹೋದ್ರೆ ಬಿಡಂಗಿಲ್ಲ ಬಿಡಂಗಿಲ್ಲ ರೀ. ಹಾಂ, ಇದ್ರ ಮಾತ್ರ ಖಂಡಿಸಲ ಮಾತಾಡಕೊಂತನ್ರಿ. ಮತ್ತು ನಾನು ಏನೈತ್ರಿ ಮಕ್ಳು ಹೋಗ್ಯಾರ 3 ಮಂದಿ ಅದಾರ, ಅವ್ರವ್ರ ಮಕ್ಳು ಮರಿ ಆಗ್ಯಾವ. 18 ಮಂದಿಗೆ ನಿಮ್ಮ ಜೀವ ಹೋದ್ರೆ ನಾನು 18 ಮಂದಿಗೆ ಅಣಿಗಾರ ನೋಡ್ರಿ ನಾನು. ನಾವು ಬಂದು ಈಗ ಇಲ್ಲಿ ಈ ಊರಿಗೆ ಬಂದ 30 ವರ್ಷ ಆತ್ರಿ. ನಾವು 30 ವರ್ಷಲಿದ್ದ ನಮಗೆ ಪಲಾಟ್ ಅವರು 2003-2 ನಮ್ಗೆ ಪಲಾಟ್ ಕೊಟ್ಟಾರ್ರಿ. ಮನೆ ಹಾಕಿಸಿ ಚಾವಿ ನಮ್ಮ ಕೈಯಾಗ ಕೊಟ್ಟು ಹೋಗಿದ್ರಿ ಅವರು. ಉಳ್ಕೊರಿ ನಿಮ್ದು ಇದೆ ಅಂತೇಳಿ ಅಂದು ಹೋಗಿದ್ರಿ. ಆ ಪ್ರಕಾರ ನಾವು ಬಂದು ಕಿರಿ ತಗೊಂಡು ನಾವು ಉಳ್ಕೊಂಡಿದ್ರಿ ಇದ್ರಾಗ. ಅವು ಎಲ್ಲವೂ ಬಿದ್ದು ಹೊಂಟವ್ರಿ. ಬಿದ್ದು ಹೋಗಿಂದ ನಾವು ಅಲ್ಲೇ ನಮ್ಮ ಮಕ್ಳು ದುಡ್ಕೊಂಡು ಗೊಂಡಿ ಕೆಲಸ ಮಾಡಿ ನಾವು ಮತ್ತೆ RCS ಮನೆ ಹಾಕಿಸ್ಕೊಂಡೇವ್ರಿ. ಮತ್ತೆ RCS ಮನೆ ಹಾಕಿಸ್ಕೊಂಡಿಂದನ ನಮಗೆ ಭಾಳ ಈಗ ಬಂದು ಈಗ ಸಾಲಿಗೈತಿ ಅಂತೇಳಿ ನಮ್ಮ ಟಾಚಾರ ಮಾಡಕಂತಾರ್ರಿ. ನಮಗೆ ಸಾಲಿನೇ ಇರಲಿ ರೀ, ಸಾಲಿಗೆ ನಾವು ಏನು ಇದು ಮಾಡೋಂಗಿಲ್ಲ. ನಮ್ಮ 18 ಮಂದಿ ಏನು ಮನೆ ಅದಾವಲ್ಲ, ನಮ್ಗೆ 18 ಮಂದಿಗೆ ನಮ್ಮ ಮನೆ ಬಿಡ್ಬೇಕು, ಅತ್ತ ಸಾಲಿ ಮಾಡ್ಕೋಬೇಕ್ರಿ ಅವ್ರು. ಏನಂದ್ರೆ ಅದು ಇಷ್ಟು 1 ತಿಂಗಳ ಮಟ್ಟ ಆತ್ರಿ ನಾವು ಇಷ್ಟು ಗೊಲ್ಲ ಅನ್ನಕ್ಕಂತ. ಒಬ್ಬರ ಸಾಯಿಬ್ರು ಬಂದು ಹಿಂಗೆ ಆಗೈತಲ್ಲ ನಿಮ್ಗೆ ಶಾಸಕರು ಬಂದು ನಿಮಗೆ ಇಷ್ಟು ಇದಾಗೈತಲ್ಲ ಅಂತೇಳಿ ಒಬ್ರು ಕೇಳವಲ್ರಿ ನಮ್ಮನ್ನ. ಮತ್ತು ಇಲ್ಲೇ ಬಿದ್ದು ಸಾಯಿದ್ರೆ ನಾವು ಹಂಗಾರ ಏನಾಗೈತಿ ಅಂತೇಳ್ಯಾರ ಬರ್ಬೇಕ್ರಿ. ಹಂಗಾರ ತೀರವನು ಯಾರು ಬರವಲ್ರಿ ನೋಡ್ರಿ ಈ ಜಗದ ಮ್ಯಾಗ. ಹಂಗಾರ ಶಿವಾಳಿ ಸಾಯಿಬ್ರು ಮಾಡಿದ ಜಗದಾಗ ನಾವು ಓದವಲ್ರಿ, ಬಂದು ಒಂದಿಟ್ಟು ಕೇಳವಲ್ರಿ ನೋಡ್ರಿ ಯಾರ್ಯಾರು. ಹಂಗಾರ ಶಾಸಕರು ಬಂದು ನಮ್ಗೆ ಒಟ್ಟು ಹಿಂಗಾಗೈತಿ, ಹಿಂಗೆ ನಿಮಗೆ ಇಷ್ಟು ಇದಾಗೈತಿ ಅಂತ ಹೇಳೋರು ಬಂದು ನಮ್ಗೆ ಹೇಳ್ಬೇಕ್ರಿ. ಹಂಗಾರ ನಾವು ಇದನ್ನು ಏನಿದ್ದು ನಾವು ತೀರ್ಮಾನ ಮಾಡ್ತೀವ್ರ ಅನ್ಬೇಕ್ರಿ. ಅವ್ರು ನಮ್ಗೆ ಒಬ್ಬರು ಬರವಲ್ರಿ ನೋಡ್ರಿ. ಹಂಗಾರ ಇಲ್ಲಕ್ಕೆ ನಮ್ಗೆ ಇಸಾಕೊಳ್ರಿ. ಹಂಗಾರ ಅವ್ರು ಮಾಡಿದ್ರಾಗನ ನಾವು ಇಲ್ಲೇ ಬಿದ್ದು ಸತ್ತು ಹೋಕ್ಕೀವಿ, 18 ಮಂದಿನ ಸತ್ತು ಹೋಕ್ಕೀವಿ. ಹಂಗಾರ ಇಷ್ಟರ ಮಾಡಿಂದ ಅವರು ಮತ್ತೆ ಇದು ಮಾಡ್ತಾರೆ. ಹಂಗಾರ ಸರ್ಕಾರದವ್ರು ಜಾಗ ಬಿಟ್ರೆ ಅಂದ್ರೆ ನಾವು ಬಿಡಂಗಿಲ್ಲ ರೀ. ಅಲ್ಲಿ ಇದೇ ಜಗದ ಮ್ಯಾಗ ಏನು ಆಗ್ಬೇಕು ಅನ್ನೋದು ಇದೇ ಜಗದ ಮ್ಯಾಗ ಆಗ್ಬೇಕು. ನಮಗೆ ಏನಾಗೋದು ಒಟ್ಟು ಇಲ್ಲೇ ಆಗದ ರೀ ನಮ್ಮದು. ಏನಂದ್ರೆ ಈ ಜಾಗ ಬಿಟ್ಟು ನಾವು ಎಲ್ಲಿ ಹೋಗಂಗಿಲ್ಲ ರೀ. ನಾವು ಶಿವಾಳಿ ಸಾಹೇಬರು ಮಾಡಿದ ಜಾಗ ನಾವು ಬಿಡಂಗಿಲ್ಲ. ನಮ್ದು ಏನಾಗೋದು ಇಲ್ಲೇ ಆಗಲಿ.